ಸಮಾಜಕ್ಕೆ ಒಂದು ಒಳ್ಳೆ ಕೆಲಸಗಳು ಯಾರ್ಯಾರು ಮಾಡಿದಾರೋ ಅವರನ್ನು ಗುರುತಿಸಿ ಸಾಧಕ ಬಾಧಕವನ್ನು ತಿಳ್ಕೊಂಡು ಕೊಡ್ತಾ ಇರೋ ಒಂದು ಅವಾರ್ಡ್. ದಿಸ್ ಈಸ್ ನಾಟ್ ಎ ಒಂದು ಅವಾರ್ಡ್ ಅನ್ನೋದಕ್ಕಿಂತ ಒಂದು ಜವಾಬ್ದಾರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಅದು ಆರ್ಗನೈಸರ್ ಅಲ್ಲಿ ಕೇಳಬೇಕು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗಿಲ್ಲ. ಓಕೆ, ಸುಮಾರು ಒಂದು 15-20 ಜನರಿಗೆ ಕೊಡ್ತಾ ಇರ್ಬೋದು ಈ ಪ್ರೋಗ್ರಾಮ್ ಅಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಒಂದು ಒಳ್ಳೆ ಶ್ರೇಷ್ಠವಾದ ಅವಾರ್ಡ್. ಇದ್ರ ಬಗ್ಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ, 4 ಜನ ಸ್ಫೂರ್ತಿ ತಗೊಂಡು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೂ ಸಹ ಇಂಥ ಅವಾರ್ಡ್ ಸಿಗ್ಬೇಕು ಅಂತ ಒಂದು ಉದಾಹರಣೆ ತಗೊಂಡು ಜನರಿಗೆ ಒಂದು ಒಳ್ಳೆ ಸಂದೇಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ಸಮಾಜ ಸೇವೆ ಇದೊಂದು ಪ್ರಶಸ್ತಿ, ಒಂದು ಶ್ರೇಷ್ಠ ಪ್ರಶಸ್ತಿ ಸಮಾಜದ ಗಣ್ಯರು ಆ ಥರ ಆಗುತ್ತೆ. ಭಾರತ ದೇಶದಲ್ಲಿ 125 ಕೋಟಿ ಜನರು ಏನಿದ್ದಾರೆ ಇವತ್ತು, ಪ್ರತಿಯೊಬ್ಬರ ಮನಸ್ಸಲ್ಲಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದಾಗ 50 ಅಮೆರಿಕಕ್ಕೆ ಸಮ ನಮ್ಮ ಭಾರತ ದೇಶ. ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಸಮಾಜ ಸೇವೆ ಅನ್ನೋದಕ್ಕಿಂತನೂ ದಟ್ ಈಸ್ ಅವರ್ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡು ಸಮಾಜಕ್ಕೆ ಏನಾದ್ರು ಮಾಡಬೇಕಂತ ನನ್ನ ಮನಸ್ಥಿತಿ. ಪ್ರತಿಯೊಬ್ಬರು ಅದೇ ರೀತಿ ಯೋಚನೆ ಮಾಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ತೀನಿ. ಬಹಳ ಸಂತೋಷ. ಹಾಗೆ ಈಗಲೂ ಬರುವಾಗ ಒಂದು ಹ್ಯಾಂಡಿಕ್ಯಾಪ್ ಇವ್ರದ್ದು ಇದು ನೋಡಿದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಅವ್ರು ಏನ್ ಬಂದಿದ್ದಾರೆ ನೋಡಿ. ಇವತ್ತು ಕೈ ಕಾಲು ಕಣ್ಣು ಮೂಗು ಎಲ್ಲ ಬಾಯಿ ಇರೋರು ಏನೇನು ಮಾಡ್ತಾ ಇಲ್ಲ ಸಮಾಜಕ್ಕೆ. ತಾವುಂಟು, ತಮ್ಮ ಫ್ಯಾಮಿಲಿ ಉಂಟು, ಅವ್ರಿಗೋಸ್ಕರ ಮಾಡ್ತಾ ಇದ್ದಾರೆ. ಆದ್ರೆ ಅಂಗವಿಕಲತೆಯನ್ನು ನಾವು ಇಲ್ಲಿ ಏನೇನು ಅಲ್ಲ ಅಂತ ಹೇಳ್ಬಿಟ್ಟು ಸಮಾಜಕ್ಕೆ ಏನಾದ್ರು ಮಾಡಬೇಕಂತ ಅವ್ರು ಏನು ಬಂದಿದ್ದಾರೆ ಇಲ್ಲಿ, ಅವ್ರಿಗೆ ನಮ್ಗೆ ಸ್ಫೂರ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧನುಷ್ ರಾಶಂಕರ್. ಈ ವರ್ಷದ ಇಂಡಿಯನ್ ಐಕಾನ್ ದಾದಾ ಸಾಹೇಬ್ ಫಾಲ್ಕೆ ಅಚೀವರ್ಸ್ ಅವಾರ್ಡ್ಸ್ ಬೆಸ್ಟ್ ಆಕ್ಟರ್ ಇನ್ ಸಪೋರ್ಟಿಂಗ್ ರೋಲ್ ಕ್ರಾಂತಿವೀರ ಸಿನಿಮಾಗಾಗಿ ಈ ಪ್ರಶಸ್ತಿ ನನಗೆ ಸಿಕ್ಕಿರೋದು ಬಹಳ ಸಂತೋಷ. ಈ ಪ್ರಶಸ್ತಿಗೆ ಮುಖ್ಯ ಕಾರಣ ಕ್ರಾಂತಿವೀರ ಸಿನಿಮಾದ ನಿರ್ದೇಶಕರಾದ ಶ್ರೀಯುತ ಆದತ್ರವರು ಮತ್ತು ಇಡೀ ಚಿತ್ರತಂಡ. ಬಹಳ ವರ್ಷಗಳು ನಾವು ಕಷ್ಟಪಟ್ಟು ಈ ಚಿತ್ರಕ್ಕೋಸ್ಕರ ಕಷ್ಟಪಟ್ಟು ನಾವು ಅಭಿನಯಿಸಿದ್ದೀವಿ, ಆ ತೆರೆ ಮೇಲೆ ತಂದಿದ್ದೀವಿ. ಹಾಗೆ ನಾನು ನಿರ್ವಹಿಸಿದಂತ ಪಾತ್ರ ಭಗವತಿ ಚರಣ್ ವೋಹ್ರಾ, ಭಗತ್ ಸಿಂಗ್ ಸಮಕಾಲೀನ ಸ್ವಾತಂತ್ರ್ಯ ಹೋರಾಟಗಾರನ ಪಾತ್ರ ನಿರ್ವಹಿಸಿದ್ದು ಬಹಳ ಒಂದು ರೋಚಕ ಅನುಭವ ನೀಡಿದೆ. ಹಾಗೆ ಈ ಹಿಂದೂಸ್ತಾನ್ ಗೋಲ್ಡ್ ಹಾಗೂ ಹ್ಯಾಪಿ ಹೆಲ್ತಿ ಹಾಸ್ಪಿಟಲ್ ಆಯೋಜಕರಾಗಿ ಟ್ರಿಪಲ್ ಆರ್ಟ್ಸ್ ಮತ್ತು ಸಹ ಸಂಘ ಸಂಸ್ಥೆಗಳು ಆಯೋಜಿಸಿರುವಂತಹ ಸುಂದರ ಸಮಾರಂಭ ಇಂಡಿಯನ್ ಅಚೀವರ್ಸ್ ಅವಾರ್ಡ್ಸ್. ಈ ಪ್ರಶಸ್ತಿ ನನಗೆ ಸಿಕ್ಕಿರೋದು ಬಹಳ ಸಂತೋಷ. ಆಯೋಜಕರಿಗೂ ವರದಿಗಾರರಿಗೂ ಎಲ್ರಿಗೂ ನನ್ನ ನಮಸ್ಕಾರ.